अथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून् मद्गुरूंश्च अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् साधिता किल सत्तत्वं बाधिता किल दुर्मतं बोधिता किल सन्मार्गं माधवाख्ययतिं भजे संस्थानरक्षणे शूरान् प्रसन्नान् राघवार्चने प्रणमामि गुरून् नित्यं प्रसन्नशूरमाधवान् प्रसन्नशूरमाधवकराब्जोत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम ಏನು गुरून्मम आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् ओं विश्वं विष्णुर्वषट्कारो भूतभव्यभवत्प्रभुः भूतकृद्भूतभृद्भावो भूतात्मा भूतभावनः ಏನು ನಮಸ್ಕಾರ. ರೆಕಾರ್ಡಿಂಗ್ ಸ್ಟಾರ್ಟ್ ಅಂತ ಬಂತು ರೆಕಾರ್ಡ್ ಆಗಿದೆ. ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವಧೃಗ್ ವಿಶ್ವಭುಗ್ ವಿಭುಃ ಸತ್ಕರ್ತಾ ಸತ್ಕೃತ ಸಾಧುರ್ಜನ್ಹುರ್ ನಾರಾಯಣೋ ನರಃ. ರಿಕಾರ್ಡ್ ಸ್ಟಾರ್ಟ್ ಮಾಡಿದ್ದೀನಿ, ರಿಕಾರ್ಡಿಂಗ್ ಆಗ್ತಾ ಇದೆ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾವು ನಿನ್ನೆ ದಿನ ವಿಶ್ವಭುಗ್ ಏನು ಹೇಳಿ ಸೀತಾರಾಮನ್ ಸರ್? ವಿಶ್ವಭುಕ್ ಅಂಥೇಳಿ ಭಗವಂತನ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ. ಇವತ್ತು ವಿಭುಹು ಎಂಬುವಂತಹ ಸಾರಿ ಆಯ್ತು ಆನ್ ಮಾಡಿದ್ದೀನಿ ಆನ್ ಮಾಡಿದ್ದೆ. ವಿಭುಹು ಎಂಬುವಂತ ಅಲ್ಲ, ನಾನು ರಿಕಾರ್ಡ್ ಮಾಡಿದ್ದೀನಿ ಬಿಡಿ, ರಿಕಾರ್ಡ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ. ಆಯ್ತು ಓಕೆ. ಪಾಠ ಇವಾಗ ಶುರು ಅದು, ನಾನು ಮಿಸ್ಟೇಕ್ ಅನ್ಮ್ಯೂಟ್ ಮಾಡಬೇಕಾಗಿತ್ತು, ಮರ್ತೋಗ್ಬಿಟ್ಟಿದ್ದೀನಿ. ಆಯಿತು ಓಕೆ. ವಿಭುಹು ಭಗವಂತನ ಸಹಸ್ರನಾಮಗಳಲ್ಲಿ ಒಂದು. ವಿಭುವು ಅಂದರೆ ನಿಯಾಮಕತ್ವೇನ ವಿವಿಧ ಭವನಾತ್ ವಿಭುಹು ಅಂದರೆ ಭಗವಂತನು ನಿಯಾಮಕನಾಗಿ ವಿವಿಧ ರೂಪಗಳನ್ನು ತಾಳಿರುವವನು. ಆದ ಕಾರಣ ಭಗವಂತನಿಗೆ ವಿಭುಹು ಅಂತ ಹೆಸರು. ಅಂದರೆ ಭಗವಂತ ಈ ಇಡೀ ಜಗತ್ತನ್ನೆಲ್ಲವೂ ನಿಯಂತ್ರಣ ಮಾಡ್ತಾನೆ. ಈ ಜಗತ್ತೆಲ್ಲವೂ ಕೂಡ, ಈ ಜಗತ್ತಿನಲ್ಲಿರುವ ಸಮಸ್ತ ಚೇತನ ಪದಾರ್ಥಗಳೆಲ್ಲವೂ ಕೂಡ ಭಗವಂತನ ನಿಯಾಮಕತ್ವದಲ್ಲಿರುತ್ತೆ. ಆದ ಕಾರಣ ನಿಯಾಮಕನಾಗಿ ವಿವಿಧ ರೂಪಗಳನ್ನು ತಾಳ್ತಾನೆ. ಆದ ಕಾರಣ ಭಗವಂತನಿಗೆ ವಿಭುಹು ಅಂತ ಹೆಸರು. ಇನ್ನು ತೈತ್ತಿರೇಯೋಪನಿಷತ್ತು ಹೇಳುತ್ತೆ, ಸೋ ಅಕಾಮಯತ ಬಹುಸ್ಯಾಂ ಪ್ರಜಾಯೇಯೇತಿ ಸತಪೋತಪ್ಯತ ಸತಪಸ್ತಪ್ತ್ವಾ ಇದಗಂ ಸರ್ವಮಸೃಜತ ಯದಿದಂ ಕಿಂಚ ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್ ತದನುಪ್ರವಿಶ್ಯ ಸಚ್ಚಚ್ಚಾಭವತ್ ನಿರುಕ್ತಂಚ ನಿಲಯನಂಚ ವಿಜ್ಞಾನಂಚ ಸತ್ಯಂಚಾನೃತಂ ಚ ಸತ್ಯಮಭವತ್. ಇಲ್ಲಿ
ಏನು ಹೇಳುತ್ತೆ ಈ ತೈತ್ತರೀಯೋಪನಿಷತ್ತು ಅಂತ ಹೇಳಿದರೆ, ಭಗವಂತ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ಈ ಜಗತ್ತಿಗೆ ನಿಯಾಮಕನಾಗಿ ತಾನು ಅನಂತ ರೂಪಗಳನ್ನು ತಾಳಬೇಕು, ಅನಂತ ರೂಪಗಳನ್ನು ಹೊಂದಬೇಕು ಅಂತ ಯೋಚನೆ ಮಾಡ್ತಾನಂತೆ. ಆಮೇಲೆ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತೊಳಗಿರುವ ಪ್ರತಿಯೊಂದು ಪದಾರ್ಥದಲ್ಲೂ ನಿಯಾಮಕನಾಗಿ ಪ್ರವೇಶ ಮಾಡ್ತಾನೆ. ಪ್ರತಿಯೊಂದು ಪದಾರ್ಥದಲ್ಲಿ ನಿಯಾಮಕನಾಗಿ ಸತ್ ತ್ಯತ್ ನಿರುಕ್ತ ಅನಿರುಕ್ತ ನಿಲಯನ ಅನಿಲಯನ ವಿಜ್ಞಾನ ಅವಿಜ್ಞಾನ ಸತ್ಯ ಅನೃತ ಅದೇ ಹೇಳ್ತಾ ಇದ್ದಾರೆ. ಇದಗಂ ಸರ್ವಮಸೃಜತ ಯದಿದಂ ಕಿಂಚ ತತ್ಸೃಷ್ಟ್ವಾ ತದೇವಾನುಪ್ರಾವಿಶತು ತದನುಪ್ರವಿಶ್ಯ ಸಚ್ಚ ತ್ಯಚ್ಚಾಭವತು ನಿರುಕ್ತಂಚ ಅನಿರುಕ್ತಂಚ ನಿಲಯನಂಚ ಅನಿಲಯನಂಚ ವಿಜ್ಞಾನಂಚ ಅವಿಜ್ಞಾನಂಚ ಸತ್ಯಂಚ ಅನೃತಂಚ ಸತ್ಯಂಚ. ಹೀಗೆ ಈ ರೂಪಗಳಿಂದ ಈ ಬೇರೆ ಬೇರೆ ಹೆಸರುಗಳಲ್ಲಿ ಇರುವ ಪದಾರ್ಥಗಳೇನಿವೆ ಆ ಪದಾರ್ಥಗಳಲ್ಲಿ ಆಯಾ ಹೆಸರಿನ ರೂಪದಿಂದಲೇ ಭಗವಂತ ಪ್ರವೇಶ ಮಾಡ್ತಾನೆ. ಅಂದರೆ ಏನು ಈ ಪದಾರ್ಥಗಳಿವೆ ಆ ಪದಾರ್ಥಗಳಲ್ಲಿ ಭಗವಂತ ನಿಯಾಮಕನಾಗಿ ಪ್ರವೇಶ ಮಾಡುವುದರಿಂದ ಈ ಆ ತತ್ತನ್ನಾಮಕನಾಗಿ, ನಮಗೆ ಶಾಸ್ತ್ರದಲ್ಲಿ ಒಂದೇ ಸೂತ್ರ, ಭಗವಂತ ಎಲ್ಲಿದ್ದರೆ ತದಾಕಾರನಾಗಿ ತನ್ನಾಮಕನಾಗಿ ತತ್ಶಬ್ದವಾಚ್ಯನಾಗಿ ತದಂತರ್ಯಾಮಿಯಾಗಿ ತದ್ಭಿನ್ನನಾಗಿರ್ತಾನೆ. ಆದ ಕಾರಣ ಯಾವ ಯಾವ ಪದಾರ್ಥಗಳಲ್ಲಿ ತಾನು ಆಯಾ ರೂಪಗಳಿಂದ ತಾನು ಆ ಪದಾರ್ಥಗಳಲ್ಲಿ ಪ್ರವೇಶ ಮಾಡಿದಾಗ ಆ ಪದಾರ್ಥಗಳಿಗೆ ಆ ಹೆಸರುಗಳು ಬರುತ್ತೆ ಅಂತ ಈ ತೈತ್ತರೀಯೋಪನಿಷತ್ತು ನಮಗೆ ಹೇಳ್ತಾ ಇದೆ. ಇಲ್ಲಿ ಸ್ವಾರಸ್ಯ ಏನು ಅಂತ ಹೇಳಿದರೆ, ಆ ಪದಾರ್ಥದಲ್ಲಿ ಪ್ರವೇಶ ಮಾಡಿದರೆ ಆ ಪದಾರ್ಥಕ್ಕೆ ಇರುವ ಹೆಸರು ಭಗವಂತನಿಗೆ ಬರೋದಲ್ಲ. ಭಗವಂತ ಆ ಪದಾರ್ಥಗಳಲ್ಲಿ ಪ್ರವೇಶ ಮಾಡ್ತಾನೆ. ನಾಮಗಳಿಂದ ರೂಪಗಳಿಂದ ಪ್ರವೇಶ ಮಾಡಿದಾಗ ಭಗವಂತನ ರೂಪದಿಂದ ಸಂಬಂಧ ಹೊಂದಿದ ಆ ಪದಾರ್ಥಗಳು ಆ ಹೆಸರುಗಳನ್ನು ಪಡೆಯುತ್ತೆ. ಇದು ಸ್ವಾರಸ್ಯ. ಇದು ನಮಗೆ ತೈತ್ತಿರೀಯೋಪನಿಷತ್ತು ಹೇಳ್ತಾ ಇದೆ. ಇನ್ನು ಬಹು ರೂಪತ್ವತೋ ವಿಭು ಸಹಸ್ರಶಾಖ ಇತ್ಯುಕ್ತಃ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಅನೇಕ ರೂಪಗಳನ್ನು ತೋಳ್ತಾನೆ. ಭಗವಂತನಿಗೆ ಬಹುರೂಪಗಳಿವೆ. ಅದರಿಂದಲೇ ಭಗವಂತನು ಸಹಸ್ರಶಾಖ ಅಂತ ಕರೆಯಲ್ಪಡ್ತಾನೆ. ಭಗವಂತನಿಗೆ ವಿಭು ಆಗಿರುವುದರಿಂದಲೇ, ವಿಭು ಎಂದು ಕರೆಯಲ್ಪಡುವುದರಿಂದಲೇ ಅವನಿಗೆ ಬಹುರೂಪಗಳಿವೆ ಎಂದು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಇನ್ನು ಭಗವದ್ಗೀತೆಯಲ್ಲಿ ಪರಂ ಬ್ರಹ್ಮ ಪರಂಧಾಮ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತತಾ. ಇನ್ನು ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ವಿವಿಧ ಮಾಸೀದಿತಿ ವಿಭು ತಥಾ ಹಿ ವಾರುಣಶಾಖಾಯಾಂ ವಿಭು ಪ್ರಭು ಪ್ರಥಮಂ ಮೇಹನಾವತ ಇತಿ ಸಹ್ಯೇವ ಪ್ರಾಭವತ್ ವಿವಿಧೋ ಅಭವತ್ ಅಂತೇಳಿ ಅರ್ಜುನನು ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಹೇಳ್ತಾನಂತೆ, ನಾರದ, ಅಸಿತ, ದೇವಲ ಮೊದಲಾದ ಈ ಋಷಿಗಳೆಲ್ಲರೂ ಕೂಡ ಭಗವಂತನನ್ನು ಬೇರೆ ಬೇರೆ ಹೆಸರುಗಳಿಂದ ಸ್ತೋತ್ರ ಮಾಡ್ತಾರೆ. ಹಾಗೆ ಅವರು ಬೇರೆ ಬೇರೆ ರೂಪಗಳು ತಾಳುವುದರಿಂದ ಭಗವಂತನನ್ನು ವಿಭು ಅಂತ ಕರೀತಾರೆ ಅಂಥೇಳಿ ಅರ್ಜುನ
ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಕ್ಲಾರಿಟಿಗೋಸ್ಕರ ಅರ್ಜುನ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ನಾರದ, ಅಸಿತ, ದೇವಲ ಮೊದಲಾದ ಋಷಿಗಳು ಭಗವಂತನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ, ಸ್ತೋತ್ರ ಮಾಡ್ತಾರೆ. ಹಾಗೆ ಭಗವಂತ ಬೇರೆ ಬೇರೆ ರೂಪಗಳನ್ನು ತಾಳುವುದರಿಂದಾಗಿ ಭಗವಂತನನ್ನು ವಿಭು ಎಂದು ನಾರದ, ಅಸಿತ, ದೇವಲ ಮೊದಲಾದ ಋಷಿಗಳು ಕರೀತಾರೆ ಅಂತ ಅರ್ಜುನ ಕೃಷ್ಣನನ್ನು ಸ್ತೋತ್ರ ಮಾಡ್ತಾನೆ ಅಂತ ಅರ್ಥ. ಇನ್ನು ಮೇಹನಾವತಃ ಸೇಚಕಸ್ಯ ಭಗವತಃ ಪ್ರಥಮಂ ರೂಪಂ ವಿಭು ಪ್ರಭುಚೇತ್ಯೇದನೂದ್ಯ ವ್ಯಾಖ್ಯಾಯತೆ ಪ್ರಾಭವತ್ ಸಮರ್ಥೋ ಅಭವದಿತಿ ವಿಭು. ಭಗವಂತನು ಭಕ್ತರ ಅಭೀಷ್ಟಗಳನ್ನು ವರ್ಷಿಸುತ್ತಾನೆ. ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವುದರಲ್ಲಿ ಭಗವಂತನ ಮೊದಲ ರೂಪ ಯಾವುದು ಅಂತ ಹೇಳಿದರೆ ವಿಭು ರೂಪ. ಭಗವಂತ ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವುದರಲ್ಲಿ ಮೊದಲ ರೂಪ ಅಂತ ಹೇಳಿದ ವಾರುಣ ಶಾಖೆ ಭಗವಂತನು ವಿವಿಧ ರೂಪಗಳನ್ನು ತಾಳಿರುವುದರಿಂದಲೇ ಅವನು ವಿಭು ಎಂದು ಕರೆಯಲ್ಪಡ್ತಾ ಇದ್ದಾನೆ ಅಂತ ಈ ಪ್ರಮಾಣವು ಹೇಳ್ತಾ ಇದೆ. ಇನ್ನು ಭಗವಂತ ಸಮರ್ಥನಾಗಿರುವುದರಿಂದ ಅವನಿಗೆ ವಿಭು ಅಂತ ಹೆಸರು. ಸಮರ್ಥತ್ವಾತ್ ವಿಭು, ಅವನು ಸಮರ್ಥನಾದ ಕಾರಣ ವಿಭು ಅಂತ ಕರೆಯಲ್ಪಡ್ತಾನೆ. ಸಮರ್ಥ ಅಂದರೆ ಒಂದು ಕೆಲಸ ಮಾಡೋದರೊಳಗೆ ಎಫಿಷಿಯಂಟ್, ಕೇಪಬಲ್, ಎಫಿಷಿಯಂಟ್ಗಿಂತ ಕೇಪಬಲ್. ಅವನಕ್ಕಿಂತ ಕೇಪಬಲ್ ಆದವನು ಯಾವುದೇ ಕೆಲಸ ಮಾಡುವುದರಲ್ಲಿ ಭಗವಂತನಕ್ಕಿಂತ ಸಮರ್ಥನಾದವನು, ಕೇಪಬಲ್ ಆದವನು ಜಗತ್ತಿನಲ್ಲಿ ಯಾವನೂ ಇಲ್ಲ. ಇನ್ಯಾರಾದರೂ ಕೇಪಬಲ್ ಅಂತ ಕರೆಸ್ಕೋಬೇಕು ಅಂತ ಹೇಳಿದರೆ ಅವನ ಅನುಗ್ರಹ ಇದ್ದರೆ ಮಾತ್ರ ಕೇಪಬಲ್ ಆಗ್ತಾರೆ, ಅದರ್ವೈಸ್ ಇನ್ಕೇಪಬಲ್ ಆಗ್ತಾರೆ. ಆದ ಕಾರಣ ಸಮರ್ಥನಾಗಿರೋದರಿಂದ ಭಗವಂತನಿಗೆ ವಿಭು ಅಂತ ಹೆಸರು. ಇನ್ನು ವಿಭುರ್ವ್ಯಾಪ್ತ, ಎಲ್ಲ ಕಡೆ ವ್ಯಾಪ್ತನಾಗಿರ್ತಾನೆ. ಆದ ಕಾರಣ ಭಗವಂತನಿಗೆ ವಿಭು. ಯಾಕೆ? ಭಗವಂತ ಜಗತ್ತಿನಲ್ಲಿ ಇಲ್ಲದೇ ಇರುವ ಜಾಗವೇ ಇಲ್ಲ. ಎಲ್ಲೆಲ್ಲಿ ನೋಡಿದರೆ ಅಲ್ಲೆಲ್ಲಿ ಇದ್ದಾನೆ. ಆದರೆ ಅವನ್ನು ನೋಡುವಂತಹ ಕಣ್ಣುಗಳು ನಮಗೆ ಇಲ್ಲ. ತೆಲುಗೊಳಗೆ ಪೋತನಾಮಾತ್ಯನು ಭಾಗವತವನ್ನು ಅನುವಾದ ಮಾಡ್ತಾ ಹೇಳ್ತಾರೆ ಒಂದು ಕಡೆ, ಪ್ರಹ್ಲಾದ ಹರಿ ಭಕ್ತಿಯನ್ನು ಮಾಡ್ತಾ ಇರ್ತಾನೆ. ಹಿರಣ್ಯಕಶಿಪುಗೆ ಅದು ಸರಿ ಹೋಗೋದಿಲ್ಲ. ತನ್ನ ದ್ವೇಷಿಯಾದ ಹರಿಯನ್ನು ಭಕ್ತಿ ಮಾಡೋದರಿಂದ ಕೊನೆಗೆ ಅಪ್ಪ ಮಕ್ಕಳ ಮಧ್ಯ ಜಗಳಾಟ ಜಾಸ್ತಿಯಾಗಿ ಕೊನೆಗೆ ಆ ಹಿರಣ್ಯಕಶಿಪು ಕೇಳ್ತಾನೆ, ನಿನ್ನ ಸ್ವಾಮಿ ಎಲ್ಲ ಕಡೆ ಇದ್ದಾನೆ, ನಿನ್ನನ್ನು ರಕ್ಷಿಸುತ್ತಾನೆ ಅಂತ ನೀನು ಹೇಳ್ತಾ ಇದೆಯಲ್ಲ, ಸರ್ವತ್ರ ನನ್ನ ಸ್ವಾಮಿ ವ್ಯಾಪ್ತನಾಗಿದ್ದಾನೆ, ನನ್ನ ರಕ್ಷಣೆ ಮಾಡ್ತಾನೆ ಅಂಥೇಳಿ ಈ ಸಭಾ ಮಧ್ಯದಲ್ಲಿ ಇರುವ ಈ ಸ್ತಂಭದಲ್ಲಿ ನಿನ್ನ ಸ್ವಾಮಿ ಇದ್ದಾನೆ ಅಂತ ಪ್ರಶ್ನೆ ಮಾಡಿದಾಗ ಆಗ ಪ್ರಹ್ಲಾದರಾಜರು ಹೇಳ್ತಾರಂತೆ, ಇಂದುಗಳಡಂದುಲೇಡನಿ ಸಂದೇಹಮು ವಲದು ಚಕ್ರಿ ಸರ್ವೋಪಗತುಂಡು ಎಂದೆಂದು వెదకి చూచిన ಅಂದಂದೇ ಕಲಡು ದಾನವಾಗ್ರಣಿ ವಿಂಟೆ. ಅಂದರೆ ಭಗವಂತ ಇಲ್ಲಿದ್ದಾನೆ, ಅಲ್ಲಿ ಇಲ್ಲ, ಅಲ್ಲಿ ಇದ್ದಾನೆ, ಇಲ್ಲಿ ಇಲ್ಲ ಎಂಬುವ ಸಂಶಯವೇ ಬೇಡ. ಎಲ್ಲ ಕಡೆ ಇದ್ದಾನೆ. ಅವನು ಇಲ್ಲದೇ ಇರುವ ಜಾಗವೇ ಇಲ್ಲ. ಆದರೆ ನಮಗೆ ಕಾಣ್ತಾ ಇಲ್ವಲ್ಲ ಅಂದರೆ ಎಂದೆಂದು వెదకి చూచిన, ಅವನು ನೀನು ಎಲ್ಲಿ ಬೇಕಾದರೂ ಹುಡುಕಬೇಕು, ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ನೀವು ಎಲ್ಲಿ ಹುಡುಕಿದರೆ ಅಲ್ಲೇ ಕಾಣ್ತಾನೆ. ಒಂದು ಪೇಪರ್ನಲ್ಲಿ, ಒಂದು ಕಲ್ಲಿನಲ್ಲಿ, ಒಂದು ಯಾವ ಪದಾರ್ಥವಾದರೂ ಕಾಣ್ತಾನೆ. ಆದರೆ ಹುಡುಕಬೇಕು, ಸರ್ಚ್ ಮಾಡಬೇಕು.
ಸರ್ಚ್ ಮಾಡೋದು ಅಂದರೆ ಏನರ್ಥ? ಅವನನ್ನು ನಾನು ಭಗವಂತನನ್ನು ಕಾಣಬೇಕು ಎಂಬುವಂತಹ ಹಂಬಲ, ತದೇಕವಾಗಿ ಅವನಲ್ಲೇ ಮನಸ್ಸಿಡುವುದು. ಮನಸ್ಸು ಮನವನಿತ್ತರೆ ತನ್ನ ನೀವ ಅಂತ. ನಮ್ಮ ಮನಸ್ಸು ಅವನಿಗೆ